ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿ. ಹೊರಗಡೆ ಚಳಿ ಅಂತ ಹೇಳಿದರೆ ಮಂಜು ನೋಡುವ ನಿಮ್ಗೆ ಗೊತ್ತಾಗ್ಬೋದು, ಅಷ್ಟು ಚಳಿ ಉಂಟು ಇವತ್ತು. ಗುಡ್ ಮಾರ್ನಿಂಗ್ ಸಮೀತ್. ಗುಡ್ ಮಾರ್ನಿಂಗ್. ಸಮಿತಿಗೆ ತುಂಬ ಕಫ ಆಗಿದೆ ಚಳಿಗೆ. ಇಲ್ಲೇ ಕೊಕ್ಕೋಳೆ ಬತ್ತನು ಪಿದೆ ಅನ್ಲೇ ಕೊಕ್ಕ ಶ ಬುಡು ಬುಡು ಪೋಕೊಂಡು ಇಡ್ಲೇ ಪುಟ್ಟ ಶೇ. ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಹೊಸ ವರ್ಷದ ಮೊದಲನೆಯ ವ್ಲಾಗ್ ಇದು. ತುಂಬ ದಿವಸ ಆಯಿತು ವ್ಲಾಗ್ ಮಾಡದೆ ನಾನು. ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಚಪಾತಿ ಇವತ್ತು ತಿಂಡಿ ನಾನು ತಿನ್ನಲಿಲ್ಲ, ಇನ್ನು ತಿನ್ಬೇಕಷ್ಟೇ. ಚಪಾತಿಗೆ ತರಕಾರಿಯ ಪದಾರ್ಥ ಇತ್ತು ಇವತ್ತು, ಇಲ್ಲದಿದ್ದರೆ ನಾನು ಬಾಜಿ ಮಾಡ್ತೇನೆ. ಇವತ್ತು ಬಾಜಿ ಮಾಡಲಿಲ್ಲ ನಾನು. ಇವಾಗ ತರಕಾರಿ, ಇನ್ನು ಸ್ವಲ್ಪ ದಿವಸ ತರಕಾರಿ ನನಗೆ. ನಾನೊಂದು ಅಧಿಕ ಪ್ರಸಂಗ ಮಾಡಿದ್ದೀನಿ. ಇಲ್ಲಿ ನೋಡಿ, ಪೇಂಟ್ ಉಂಟಲ್ವಾ, ಇದು ಗೋಡೆಗೆ ಕೊಡುವ ಪೇಂಟ್. ನಾನು ಅದನ್ನು ಈ ಬಾಕ್ಸಿಗೆ ಕೊಟ್ಟಿದ್ದೇನೆ. ಇದು ನಿಲ್ತದ ಅಂತ ಗೊತ್ತಿಲ್ಲ ನನಗೆ, ಇದು ನಿಲ್ಲುವುದು ಕಷ್ಟ. ಇದು ಮರದ್ದು, ಹಾಗಾಗಿ ಮರಕ್ಕೆ ಆ ಪೇಂಟ್ ನಿಲ್ತದ ಗೊತ್ತಿಲ್ಲ. ನೋಡುವ ಸ್ವಲ್ಪ ಹೊತ್ತು, ಕೈ ಹಿಡಿದಾಗ ಅಂಟುತ್ತದೆ. ಇದು ನನಗೇನು ಸಂಜೆ ಬರುವಾಗ ಬೈಗಳು ಸಿಗ್ತದ ಗೊತ್ತಿಲ್ಲ. ಇಲ್ಲಿ ಫಿನಿಶಿಂಗ್ ಮಾಡಲಿಲ್ಲ ನಾನು, ಇದು ನಿಂತರೆ ಮಾತ್ರ ಫಿನಿಶಿಂಗ್ ಮಾಡುವ ಅಂತ. ಹಾಗೆ ಗೊತ್ತಿಲ್ಲ ನನಗೆ ನಿಲ್ತದ ಅಂತ. ಮರಕ್ಕೆ ಯಾವ ಪೇಂಟ್ ಕೊಡೋದು ಅಂತ ಇದು ಆಗ್ತದ ಗೊತ್ತಿಲ್ಲ. ಗೋಡೆ ಕೊಡುವ ಪೇಂಟ್ ಮರಕ್ಕೆ ಆಗ್ತದ ಅಂತ ಗೊತ್ತಿಲ್ಲ ನನಗೆ. ನೋಡುವ. ನಾನು ಹೀಗೆ ಮಾತಾಡ್ತಾ ಇದ್ದಾರೆ ಅವಾಗ ಕೊಟ್ಟದ್ದು. ಇವಾಗ ನಾನು ಮಾತಾಡಿ ಹೀಗೆ ಹೋದೆ ಅಲ್ವಾ, ಹೋಗುವಾಗ ಅಲ್ಲಿ ಹೊರಗಡೆ ಪೇಂಟ್ ನೋಡಿದೆ ನಾನು. ಅವಾಗ ತಲೆಯಲ್ಲೊಂದು ಪ್ಲ್ಯಾನ್ ಬಂತು, ಇದಕ್ಕೆ ಕೊಟ್ಟರೆ ಏನು ಅಂತ. ಹಾಗೆ ಕೊಟ್ಟೆ ನಾನು, ಗೊತ್ತಿಲ್ಲ ಏನಾಗ್ತದೆ ಅಂತ. ನನಗೆ ಈ ಥರ ಅಧಿಕ ಪ್ರಸಂಗ ಮಾಡೋದು ಅಂತ ಹೇಳಿದರೆ ಚಿಕ್ಕಂದಿನಿಂದಲೇ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಮೂವರಲ್ಲಿ ಜಾಸ್ತಿ ಬೈಗಳು ಸ್ವಲ್ಪ ನಾನೇ ತಿಂತಾ ಇದ್ದೆ ಚಿಕ್ಕಂದಿನಲ್ಲಿ. ಇದು ಹೊರಗಡೆ ಪೇಂಟ್ ಮಾಡಲಿಕ್ಕೆ ಅಂತ ತಂದ ಪೇಂಟ್, ಬಾರ್ಡ್ರಿಗೆ ಕೊಡ್ತಾರಲ್ವ ಆ ಪೇಂಟ್. ಇದು ಬರುವಾಗ ಬೈಗಳು ಸಿಗ್ಬೋದು ಅಂತ ಅವರದ್ದು. ನಮಗೆ ನೋಡುವಾಗ ನನಗೆ ಇದು ಡ್ರೈ ಆಗ್ತಾ ಉಂಟು, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬೋದು. ಇಲ್ಲದಿದ್ದರೆ ಅವರು ಬರೋದ್ರೊಳಗೆ ಅದನ್ನು ಉಜ್ಜಿ ಕ್ಲೀನ್ ಮಾಡಬೇಕು. ಇದು ಕ್ಲಿಯರ್ ಆಯಿತು, ಹಾಗಾಗಿ ನಾನು ಅದನ್ನು ಫಿನಿಶಿಂಗ್ ಮಾಡಿದೆ. ಕರೆಕ್ಟಾಗಿದೆ ಅಂತ ಗೊತ್ತಿಲ್ಲ ನನಗೆ. ಮತ್ತು ಅವರು ಬಂದು ನೋಡ ನಿಲ್ತಾ ಉಂಟು, ಅದು ಡ್ರೈ ಆಗ್ತಾ ಉಂಟು, ತೊಂದರೆ ಇಲ್ಲ. ಇಲ್ಲೊಂದು ಬಾಕ್ಸ್ ಉಂಟಲ್ಲ, ಇದನ್ನು ಕೂಡ ನಾನು ಅದೇ ರೀತಿ ಮಾಡಬೇಕು ಅಂತಿದ್ದೇನೆ. ಸ್ವಲ್ಪ ಕ್ಲೀನ್ ಮಾಡುವ. ನೋಡಿ, ಅದು ಮರದುಂತ ಈ ರೀತಿ ಕಪ್ಪಾಗ್ತದೆ. ನನ್ನ ಕೈಯಲ್ಲಿ ಪೇಂಟ್ ಉಂಟು, ಈ ರೀತಿ ಕಪ್ಪಾಗ್ತದೆ. ಇದನ್ನು ಒಮ್ಮೆ ಉಜ್ಜಿ ಆಮೇಲೆ ಪೇಂಟ್ ಕೊಡಬೇಕು. ಇದೆಲ್ಲ ಮಕ್ಕಳ ಅಧಿಕ ಪ್ರಸಂಗ. ಇಲ್ಲೆಲ್ಲ ಸ್ಟಿಕ್ಕರ್ ಹಾಕೋದು. ನಂದು ಇನ್ನೂ ಕೂಡ ತಿಂಡಿ ತಿಂದಾಗಲಿಲ್ಲ. ನನಗೆ ಹೊಟ್ಟೆಗೆ ತಿನ್ನೋದ್ರಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇದೆ. ಇಂಥ ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ನನಗೆ. ಹಾಗೆ ಅದನ್ನು ಒಂದು ಬಾಕ್ಸ್ ಉಂಟಲ್ಲ, ಅದನ್ನು ಕೂಡ ಹಾಗೆ ಮಾಡ್ತೇನೆ ನಾನು. ಆಮೇಲೆ ಈ ತಿಂಗಳು ನನ್ನ ಅಕ್ಕನ ಮನೆಗಳು ಕೂಡ ಇಟ್ಟಿದ್ದಾರೆ. ಹಾಗೆ ಅಪ್ಪ ಅಮ್ಮ ಎಲ್ಲ ಬರ್ಬೋದು, ಲಾಸ್ಟ್ ಬರ್ಬೋದು, ಇವಾಗ ಬರಲಿಕ್ಕಿಲ್ಲ. ಮನೆ ಕ್ಲೀನ್ ಒಂದು ದಿವಸ ಮೊದಲು ಅವ್ರು ಬರ್ಬೋದು. ಹಾಗೆ ಅದೊಂದು ಖುಷಿ. ನಂದು ಇಲ್ಲಿವರೆಗೆ ಡ್ರೆಸ್ ಕೂಡ ತೆಗೆದಾಗಲಿಲ್ಲ. ಇನ್ನು ತೆಗೆದು ಯಾವಾಗ ಸ್ಟಿಚ್ ಮಾಡೋದು ಅಂತ ಕೂಡ ಗೊತ್ತಿಲ್ಲ. ನನ್ನದು ಮಾತ್ರ ಆಗಲಿಲ್ಲ, ಬಾಕಿ ಎಲ್ಲರೂ ಡ್ರೆಸ್ ಎಲ್ಲ ತೆಗೆದಿದ್ದಾರೆ, ನಾನು ತೆಗಿಲಿಲ್ಲ. ಇಲ್ಲಿಯ ಕ್ಲೈಮೇಟ್ ಇವಾಗ ತುಂಬಾ ಚಳಿ. ಹಾಗಾಗಿ ನಾನು ಅಪ್ಪನ ಹತ್ರ ಲಾಸ್ಟಿಗೆ ಬರಲಿಕ್ಕೆ ಹೇಳಿದ್ದೇನೆ, ಅಪ್ಪ ಮತ್ತು ಅಮ್ಮನ ಹತ್ರ. ನನಗೆ ಹೆದರಿಕೆ ಆಗ್ತದೆ, ಅವ್ರಿಗೆ ಇಲ್ಲದಿದ್ದರೆ ಅವಾಗ ಹುಷಾರಿರೋದಿಲ್ಲ. ಹಾಗಾಗಿ ಲಾಸ್ಟ್ ಬನ್ನಿ ಅಂತ ಹೇಳಿದ್ದೇನೆ. ಮನೆ ಮಕ್ಕಳಿಗೆ ಒಂದು ದಿವಸ ಮೊದಲು ಬನ್ನಿ ಅಂತ ಹೇಳಿದ್ದೇನೆ ನಾನು. ಚಳಿಗೆ ಹುಷಾರಿಲ್ಲದವರಿಗೆಲ್ಲ ಬೇಗ ಅಲ್ಲ, ಇಲ್ಲದಿದ್ದರೆ ಅವರಿಗೆ ಅವಾಗ ಏನಾದರೂ ಇರ್ತದೆ. ಹಾಗೆ ಲಾಸ್ಟ್ ಬರಲಿಕ್ಕೆ ಹೇಳಿದ್ದೇನೆ. ಹಾಗೆ ನಿನ್ನೆ ನಾನು ಹೋಗಿ ಬಂದಿದ್ದೆ ಅಕ್ಕನ ಮನೆಗೆ, ಒಮ್ಮೆ ನೋಡಿ ಬಂದಿದ್ದೆ. ಕೆಲಸ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಪೆಂಡಿಂಗ್ ಉಂಟು, ಅದೆಲ್ಲ ಆಗ್ಬೋದು. ಟೈಮ್ ಇದೆ ಇನ್ನು ಕೂಡ. ಹಾಗೆ ಇನ್ನೂ ಏನೋ ಹೇಳಬೇಕಿದ್ದೆ, ನೆನಪಾಗೋದಿಲ್ಲ. ಒಮ್ಮೊಮ್ಮೆ ವ್ಲಾಗ್ ಹೀಗೆ ಕ್ಯಾಮರಾ ಆನ್ ಮಾಡುವಾಗ ಏನಾದರೂ ಹೇಳಬೇಕಿದ್ರೂ ಕೂಡ ನೆನಪಾಗೋದಿಲ್ಲ. ಆಮೇಲೆ ಎಲ್ಲ ಕ್ಲೋಸ್ ಆದ ನಂತರ ಆಗ್ತದೆ, ಅದು ಮಾತಾಡಲಿಲ್ಲ ಇದು ಮಾತಾಡಲಿಲ್ಲ ಅಂತ.
ಹಾಗೆ ಲಾಸ್ಟ್ ವ್ಲಾಗ್ ನೋಡಿ ತುಂಬ ಜನರಿಗೆ ಬೇಸರ ಆಗಿದೆ ನಾನು ಅಳುದು ನೋಡಿ. ನಾನು ಅಳಬಾರ್ದು ಅಂತ ಯಾವತ್ತೂ ಅಂದ್ಕೊಳ್ತೇನೆ ವ್ಲಾಗಲ್ಲಿ, ನಾನು ಅಳಬಾರ್ದು ಅಂತ. ಆದರೆ ಕೆಲವೊಂದು ಮಾತುಗಳಾಡುವಾಗ ನಮಗೆ ತನ್ನಿಂದ ತಾನೇ ಮನಸ್ಸಲ್ಲಿ ನೋವಿದ್ದದ್ದು ಅದು ಹೊರಗೆ ಕಣ್ಣಿಂದ ಬರ್ತದಲ್ವಾ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಹಾಗೆ ತುಂಬ ಜನರಿಗೆ ಬೇಸರ ಆಯಿತು ಆ ಒಂದು ವ್ಲಾಗ್ ನೋಡಿ. ಹಾಗೆ ಕೆಲವರೆಲ್ಲ ನನಗೆ ಫೋನ್ ಮಾಡಿ ಕೂಡ ಅದರ ಬಗ್ಗೆ ವಿಚಾರಿಸಿದ್ರು, ಏನು ಬೇಸರ ಮಾಡಬೇಡಿ ಅಂತ. ಕೆಲವರು ಕಮೆಂಟ್ಸ್ ಮೂಲಕ ಕೂಡ ತಿಳಿಸಿದ್ರು ಬೇಸರ ಮಾಡಬೇಡಿ ಅಂತ. ಹಾಗೆ ಒಂದು ಅಪ್ಪ ಅಮ್ಮನ ವಿಷಯ ಮಾತಾಡುವಾಗ ಇಮೋಷ್ನಲ್ ಆಗ್ತೇನೆ ನಾನು. ಒಂದು ನನ್ನ ಯಜಮಾನರ ವಿಷಯ ಮಾತಾಡುವಾಗ ಕೂಡ ಸ್ವಲ್ಪ ಇಮೋಷ್ನಲ್ ಆಗ್ತೇನೆ. ಬಾಕಿ ಟೈಮಲ್ಲಿ ನಾನು ಅಷ್ಟು ಏನು ಅಳ್ತಾ ಏನು ಕೂತ್ಕೊಳ್ಳೋದಿಲ್ಲ. ಹಾಗೆ ಕೆಲವು ಸಲ ಬೇಸರ ಆಗ್ತದಲ್ವ, ಕೆಲವೊಂದು ಮನಸ್ಸಿಗೆ ನೋವಾದ ವಿಷಯ ಮಾತಾಡುವಾಗ ಅಳು ಬಂದೇ ಬರ್ತದೆ. ಹಾಗೆ ಅತ್ತ ನಂತರ ನನಗೆ ನನ್ನ ವ್ಲಾಗ್ ಏನೋ ಹಾಕಿದ ನಂತರ ಆಯಿತು. ಶೇ ಏನೋ ಒಂಥರ ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು ನಾನು ಅಳೋದು ನೋಡಿ. ನನ್ನ ವೀಡಿಯೋಸ್ ನಾನೇ ನೋಡುವಾಗ ಏನೋ ಒಂಥರ ಅದು ಆಟೋಮೆಟಿಕ್ ಆಗಿ ಬರೋದು, ಕಣ್ಣಲ್ಲಿ ನೀರು ಏನು ಬೇಕು ಅಂತ ಭರಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರ್ತದೆ. ಅದಕ್ಕೆ ನಾನು ಕೆಲವೊಂದು ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ವ್ಲಾಗ್ ತುಂಬ ಜನರು ನೋಡ್ತಾರಲ್ಲ. ಇವಾಗ ನನ್ನ ಮಗಳ ಸ್ಕೂಲಿಂದ ಕೂಡ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಅವರೇನೋ ಮಾತಾಡೋಗಿ ಹೇಳ್ಬೋದು, ಇನ್ನು ಅಮ್ಮ ಅಳ್ತಾ ಇದ್ರು ನಿನ್ನೆ ಅಂತ. ಹಾಗೆ ಅಂಥ ಮಾತುಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನನ್ನ ಮಕ್ಕಳಿಗೆ ಯಾರು ಕೇಳಲಿಕ್ಕೆ ಬರಬಾರ್ದು ಏನು ಎಂತ ಅಂತ. ಹಾಗಾಗಿ ಅವಾಯ್ಡ್ ಮಾಡ್ತಾನೆ ಅಂತ ವಿಷಯ ಎಲ್ಲ ಮಾತಾಡುವಾಗ. ಯಾಕೋ ಮೊನ್ನೆ ಯಾಕೋ ಬಂತಲ್ಲ ಆ ವಿಷಯ. ಹಾಗೆ ಆದಷ್ಟು ಕಂಟ್ರೋಲ್ ಮಾಡ್ತೇನೆ. ಅದೆಲ್ಲ ಏನು ಮೈಂಡಿಂದ ತೆಗೆದು ಬಿಡಬೇಕು ಅಂತ. ಮೈಂಡಲ್ಲಿ ಇರುವಾಗಲ್ವ ನಮಗೆ ಅದು ನೆನಪಾಗ್ತಾ ಮಾತಾಡೋದು. ಮೈಂಡಿಂದಲೇ ತೆಗೆದ್ರೆ ಮತ್ತೆ ಅದು ನೆನಪಾಗೋದಿಲ್ಲ. ಹಾಗಾಗಿ ಎಲ್ಲ ಏನು ತೆಗೆದು ಬಿಟ್ಟಿದ್ದೇನೆ ಮೈಂಡಿಂದ, ಹೋಗಲಿ ಅದೊಮ್ಮೆ ಅಂತ. ಹಾಗೆ ಯಾವುದೋ ಒಂದು ವ್ಲಾಗಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ನಿಮ್ಮ ಏಜ್ ಎಷ್ಟು ಅಂತ. ಹುಡುಗಿಯರ ಏಜ್ ಕೇಳಬಾರ್ದು, ಹಾಗೆ ಗಂಡಸರ ಏನು ಹೇಳೋದು ಸಂಬಳ ಕೇಳಬಾರ್ದು ಅಂತ ಒಂದು ಮಾತಿದೆ ಅಲ್ವಾ. ಹಾಗೆ 2 ಮಕ್ಕಳ ತಾಯಿಗೆ ಇರುವ ಏಜ್ ನನಗೆ ಇದೆ, ಅಷ್ಟೇ ಹೇಳಬಲ್ಲೆ ನಾನು. ಹಾಗೆ ಮತ್ತು ಏಜ್ ಹೇಳಿದರೆ ಆಯುಸ್ಸು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಇವಾಗ ಮಕ್ಕಳು ಚಿಕ್ಕದಿದ್ದಾರಲ್ಲ, ಹಾಗಾಗಿ ಸಾಯಲಿಕ್ಕೆ ಆಸೆ ಇಲ್ಲ ನನಗೆ. ಸ್ವಲ್ಪ ಇನ್ನು ಕೂಡ ಬದುಕಬೇಕು ಅಂತ ಆಸೆ ಇದೆ. ಸಾಯಲಿಕ್ಕಂತೂ ಯಾರಿಗೆ ಆಸೆ ಇರೋದಿಲ್ಲ ಅಲ್ಲ. ಎಲ್ಲರೂ ಮಾತಿಗೆ ಸಿಟ್ಟು ಬರುವಾಗ ಹೇಳ್ತಾರೆ ಒಮ್ಮೆ ಸತ್ತು ಬಿಡು ಅಂತ. ಆದರೆ ಸಾಯಬೇಕು ಅಂತ ಯಾರಿಗೆ ಕೂಡ ಆಸೆ ಇರೋದಿಲ್ಲ, ಇನ್ನೂ ಕೂಡ ಬದುಕುವಂತ ಆಸೆ ಇರೋದು. ಎಷ್ಟು ಅನಾರೋಗ್ಯ ಇದ್ದರೂ ಕೂಡ ಟ್ಯಾಬ್ಲೆಟ್ ತಿಂದಾದ್ರೂ ನಾವು ಬದುಕುವಂತ ಆಸೆ ಇರ್ತದಲ್ಲ ಎಲ್ಲರಿಗೆ ಕೂಡ ಅದು ಪ್ರತಿಯೊಂದು ಏನು ಹೇಳೋದು ಮನುಷ್ಯ ಆಗಲಿ ಜೀವಿಗಳಿಗಾಗಲಿ ಬದುಕುವ ಹಕ್ಕು ಕೂಡ ಇದೆ. ಹಾಗೆ ಸಾಯಬೇಕು ಅಂತ ಯಾರು ಕೂಡ ಅಂದ್ಕೊಳ್ಳೋದಿಲ್ಲ ಒಮ್ಮೆ ಸತ್ತು ಹೋಗಲಿ ಅಂತ. ಏನೋ ಮನಸ್ಸಿಗೆ ಬೇಸರ ಆಗುವಾಗ ಕಷ್ಟಗಳು ಬರುವಾಗ ಸಹಜವಾಗಿ ಮನುಷ್ಯರು ಆಡುವ ಮಾತು ಒಮ್ಮೆ ಸತ್ತು ಹೋಗಲಿ ಅಂತ. ಆದರೆ ಸಾಯಬೇಕು ಅಂತ ಅನಿಸೋದಿಲ್ಲ. ಮಕ್ಕಳು ಚಿಕ್ಕವರಿರುವಾಗ ನಮಗೆ ಆಗ್ತದೆ, ಮಕ್ಕಳು ಬೆಳೆದು ಆ ಮಕ್ಕಳ ಮದುವೆ ಎಲ್ಲ ನೋಡಿ ಸಾಯುವ ಅಂತ. ಮಕ್ಕಳು ಮದುವೆ ಆದ ನಂತರ ನಮ್ಮ ಅನಿಸಿಕೆ ಹೇಗೆ ಬರ್ತದೆ ಅಂತ, ಆ ಮಕ್ಕಳಿಗೆ ಮಕ್ಕಳಾಗೋದೊಮ್ಮೆ ಒಮ್ಮೆ ನೋಡುವ ಅಂತ. ಹೀಗೆ ನಮ್ಮ ಆಸೆಗಳು ಮುಂದೆ ಹೋಗ್ತಾ ಇರ್ತದೆ, ಅಲ್ಲಿವರೆಗೆ ಬದುಕುವ ಅಂತ ಅಲ್ವಾ. ಹಾಗೆ ನಾನು ಇವತ್ತಿದೊಂದು ಚಿಕ್ಕ ವ್ಲಾಗ್. ನಾನು ಅದೇ ನಿನ್ನೆ ಒಂದು ವ್ಲಾಗ್ ಮಾಡಿದ್ದೆ, ಅದರ ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೆ. ಸ್ವಲ್ಪ ಮಾಡೋದು, ನಂತರ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ಅದು ಹಾಗೆ ಒಮ್ಮೆ ಬಿಟ್ಟರೆ ಮತ್ತೆ ಇಂಟ್ರೆಸ್ಟ್ ಇರೋದಿಲ್ಲ. ಇವತ್ತೇನೋ ಮಾಡಬೇಕು ಅಂತ ಹಠದಲ್ಲಿ ನಾನು ಮಾಡಿದ್ದೇನೆ. ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಅಷ್ಟು ಹೇಳಿ ಇವತ್ತಿದೊಂದು ಚಿಕ್ಕ ವ್ಲಾಗ್. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.